ಸಂದರ್ಭ ನೋಡಿ ಎಂತಹದ್ದಿದೆ. ಈ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯ ಅತಿ ಗಣ್ಯರೇ, ಹಾಗೆ ಪತ್ರಿಕಾ ಮಾಧ್ಯಮದವರೇ, ಈಗಾಗಲೇ ಸಾಕಷ್ಟು ವಿಷಯಗಳನ್ನು ಎಲ್ಲರೂ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಅದೇ ಪ್ರಕಾರ ನಾವೆಲ್ಲ ಒಂದಾಗಿದ್ದರೆ ದೇಶವನ್ನು ಎತ್ತಿ ಹಿಡಿಬಹುದು, ದೇಶವನ್ನು ಮುಂತರಬಹುದು, ಮೋದಿಯರ ಕೈಯನ್ನು ಬಲಪಡಿಸ್ಬಹುದು. ಇಲ್ಲದಿದ್ದರೆ ನೀವು ಮುಂಜಾನೆಯಿಂದ ಸಂಜೆ ತನಕ ಏನು ಮಾಡ್ತೀರಿ ಆ ಕೆಲಸ ಒಳಿತಾಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಈಗ ಒಬ್ಬ ಗುರು ಆದವನು ಕೆಟ್ಟ ಅಭಿಪ್ರಾಯಗಳನ್ನು ಒಬ್ಬರ ಮೇಲೆ ಭಕ್ತರ ಮೇಲೆ ಇಟ್ಟರೆ ಅದು ಪ್ರತಿಯೊಬ್ಬರ ಮೇಲೂ ಅವಲಂಬಿಸ್ತದೆ. ಇವತ್ತು ಅವ್ರ ಮೇಲೆ ಇಟ್ಟರು ನಾಳೆ ನಿಮ್ಮ ಮೇಲೆ ಬರ್ತೈತಿ, ಇದ್ದಂಥವ್ರ ಮೇಲೆ ಕೆಟ್ಟ ಅಭಿಪ್ರಾಯ ಬರ್ತೈತಿ. ಅಂಥ ಅಭಿಪ್ರಾಯವನ್ನು ಅವರು ಜೋಶಿಯವ್ರ ಮೇಲೆ ಆಗಲಿ, ಇನ್ನಿದ್ರೆ ಯಾರೇ ರಾಜಕೀಯ ಧೋರಣೆಯ ಮೇಲೆ ಆಗಲಿ ಕೆಟ್ಟ ಅಭಿಪ್ರಾಯ ಬರಬಾರ್ದು. ಲಿಂಗಾಲೇಶ್ವರ ಸ್ವಾಮಿಗಳು ತಮ್ಮ ಒಂದು ಹೇಳಿಕೆಗಳನ್ನು ಹಿಂದಕ್ಕೆ ತಕ್ಕೊಂಡು ಒಳ್ಳೆಯ ಒಂದು ವಾತಾವರಣದಲ್ಲಿ ಬೆಳೆಸ್ತಕ್ಕಂಥ ಈ BJP ಪಕ್ಷವನ್ನು ಹೆಚ್ಚಿನ ಒಂದು ಸ್ಥಾನಮಾನಗಳನ್ನು ಹೊಂದಿ ಮುಂದಕ್ಕೆ ಬರಲಿ, ಒಳ್ಳೆಯದಾಗಲಿ. ದೇಶ ನಮಗೆ ಏನು ಮಾಡೈತೆ ಅನ್ನೋದನ್ನು ಅವನು ತಿಳ್ಕೊಂಡು ನಡೆಯಲಿಕ್ಕೆ ಅವರು ಸಾಕಷ್ಟು ಅನುಭವಿಸಿರೋರು, ತಿಳುವಳಿಕೆ ಇದ್ದವರು. ಇವತ್ತಿನ ದಿವಸ ಬಕ್ಕೇಶ್ವರ ನಮ್ಮ ಸ್ಥಾನಕ್ಕೆ ಅವರು ಪಟ್ಟಾಭಿಷೇಕವನ್ನು ಮಾಡಿಕೊಂಡು ಇವತ್ತಿನ ದಿವಸ ನಾಡಿನ ತುಂಬ ಸಂಚಾಲನೆ ಮಾಡ್ತಾ ಇದ್ದಾರೆ. ಅದರಲ್ಲಿ ರಾಜಕೀಯವಾಗಿ ಇವತ್ತಿನ ದಿವಸ ಅವರು ದುಡುಕ್ತಾ ಇದ್ದಾರೆ ಅಂತ ಅನ್ನೋದೇ ನಮ್ಮ ಅಭಿಪ್ರಾಯ. ಯಾಕಂದರೆ ಜೀವನದಲ್ಲಿ ಸಾಕಷ್ಟು ಸ್ವಾಮಿಗಳಿದ್ದಾರೆ, ಗುರು ವಿರಕ್ತರು, ಆರೋಗ್ಯರು, ಸಂತರು, ಸಾಧುಗಳು, ಸತ್ಪುರುಷರು, ಶರಣರು ಸಾಕಷ್ಟು ಎಲ್ಲರೂ ಒಂದೊಂದು ಥರ ಅಭಿಪ್ರಾಯ ಮಾಡಿದರೆ ದೇಶವನ್ನು ರಕ್ಷಣೆ ಮಾಡೋರು ಯಾರು? ಬೇರೆಯೇ ಇದ್ದು ಹೊಲಮೆ ಯಾಕಂದ್ರೆ ರಕ್ಷಣೆ ಮಾಡೋರು ಯಾರು? ಆ ಹೊಲವನ್ನು ರಕ್ಷಣೆ ಮಾಡೋರು ಯಾರು? ಅದೇ ರೀತಿಯಾಗಿ ರಕ್ಷಣೆ ಮಾಡ್ತಕ್ಕಂಥ ಗುರುಗಳೇ ಇವತ್ತಿನ ದಿವಸ ಕೆಟ್ಟ ಅಭಿಪ್ರಾಯವನ್ನು ತಾಳಿ ಅವರು ತಮ್ಮ ಅಭಿಪ್ರಾಯಕ್ಕೆ ತಿಲಾಂಜಲಿಯನ್ನು ಇಟ್ಟು ಮುಂಬರುವ ದಿನಗಳಲ್ಲಿ ಬರ್ತಕ್ಕಂಥ ನಮ್ಮ ಪ್ರಹ್ಲಾದ್ ಜೋಶಿಯವರ BJPಯ ಪಕ್ಷಕ್ಕೆ ಒಂದು ಒಳ್ಳೆಯ ವಾತಾವರಣವನ್ನು ಸೂಚನೆಗಳನ್ನು ಕೊಟ್ಟು ಒಳ್ಳೆಯದನ್ನಾಗಿ ಮಾಡಿರಿ. ಅವ್ರಿಗೆ ಏನೋ ಬೇಡಿಕೆಗಳಿದ್ರೂ ಡೈರೆಕ್ಟ್ ಆಗಿ ಇಲೆಕ್ಷನ್ ಆದ ನಂತರ ಅದನ್ನು ಮಾತಾಡಿ ಬಗೆಹರಿಸ್ಕೋಬಹುದು. ಯಾಕೆಂದರೆ ಜೀವನದೊಳಗೆ ಯಾರು ಕಟ್ಕೊಂಡು ಹೋಗೋದಿಲ್ಲ, ಕಟ್ಕೊಂಡು ಬರುವುದಿಲ್ಲ. ಯಾಕೆಂದರೆ ಜಾತಸ್ಯನ್ ಮರಣಂದರು ಹುಟ್ಟಿದ ಮನುಷ್ಯ ಹೇಗೆ ಹುಡ್ತಾನೋ ಹಾಗೆ ಸಾಯ್ತಾನೆ. ಹುಟ್ಟು ಸಹಜ, ಸಾವಿನ ನಿಶ್ಚಿತ. ಆ ಹುಟ್ಟು ಸಾವಿನ ನಡುವೆ ನಮ್ಮ ಬದುಕು ನಿಸ್ಸಾರವಾಗಬಾರ್ದು, ನಿಷ್ಪ್ರಯೋಜಕವಾಗಬಾರ್ದು. ನಾವು ಸತ್ಪಥದ ಕಡೆಗೆ ನಮ್ಮ ಜೀವನವನ್ನು ಒಯ್ಯಬೇಕು. ಗುರು ಆದವನು ಕರ್ತವ್ಯದಿಂದ ಬೆಳಕಿನೆಡೆಗೆ ತರುವಂಥವನು ನಿಜವಾದ ಗುರು. ಆ ಗುರುವಿನ ಒಂದು ವಾತಾವರಣ ಎಲ್ಲ ಕಡೆ ಒಳ್ಳೆಯ ರೀತಿಯಲ್ಲಿ ಇದೆ. ಅದೇ ರೀತಿಯಾಗಿ ಅವರು ಲಿಂಗಾಲೇಶ್ವರರು ಮಾಡ್ತಕ್ಕಂಥ ಈ ಕೆಲಸ ಎಲ್ಲರಿಗೂ ಭಾಳಷ್ಟು ಗುರುಗಳಿಗೆ ವ್ಯತ್ಯಯ ಆಗ್ತಾಯಿದೆ. ವ್ಯತ್ಯಯ ಆಗುವಂಥ ಈ ಕಾರ್ಯಕ್ರಮವನ್ನು ಅವರು ಹಿಂತೆಗೆದುಕೊಂಡು ಮುಂಬರುವ ದಿನಗಳಲ್ಲಿ ಒಳ್ಳೆಯ ಅಭಿಪ್ರಾಯವನ್ನು ಇಟ್ಟು ಅವರು ಮುಂದೆ ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಳ್ಳೆಯ ಜೋಶಿಯವರಿಗೆ ಒಳ್ಳೆಯ ರೀತಿಯಿಂದ ಆಶೀರ್ವಾದ ಮಾಡಲಿ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಕುಂತಂಥ ಎಲ್ಲ ಮಹನೀಯರು ಸಹ ಅವರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಬಿಟ್ಟಿದ್ದಾರೆ. ಈ ಲಿಂಗಾಲೇಶ್ವರರು ಒಂದು ಅಭಿಪ್ರಾಯ ಯಾಕೋ ಏನೋ ಗೊತ್ತಾಗ್ತಾ ಇಲ್ಲ. ಗುರು ಯಾವಾಗಲೂ ಆ ರೀತಿ ಮಾಡುವಂಥವನ್ನಲ್ಲ. ಆದರೂ ಯಾವ ಅಭಿಪ್ರಾಯದಿಂದ ಅವ್ರು ಹಂಗೆ ಮಾಡ್ತಾ ಇದ್ದಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಯಾಕಂತಂದರೆ ಅವ್ರ ಜೀವನದೊಳಗೆ ಅವರಿಗೆ ತೊಡರಾಗೈತೋ, ಅವರಿಂದ ಅವ್ರಿಗೇನು ವ್ಯತ್ಯಾಸ ಆಗೈತೋ ಅದು ಈ ವ್ಯತ್ಯಗಳು ಬರ್ತಾ ಇದ್ದಾವೆ. ಹೋಗಬೇಕಾದ್ರೆ ನಾವೆಲ್ಲರೂ ಭಕ್ತಾದಿಗಳೆಲ್ಲ ಒಂದಾಗಿ ನಾವು ಅದನ್ನು ಒಂದೇ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಿದ್ದಾದರೆ ಮುಂದೆ ಬರುವಂಥ ಈ ಒಂದು ಒಳ್ಳೆಯ ವಾತಾವರಣದ BJP ಮೋದಿಯವರ ಒಂದು ಸರ್ಕಾರವನ್ನು ಬಲಪಡಿಸುವಂಥ ಕೆಲಸ ನಾವು ನೀವುಗಳೆಲ್ಲ ಮಾಡಬೇಕು. ಮಾಡೋದರಿಂದ ನಮ್ಮ ಗುರುಗಳು ಹೇಳ್ತಾರೆ, ವಿರಕ್ತರು ಹೇಳ್ತಾರೆ, ಆರೋಗ್ಯ ಸಂತರು, ಸಾಧುಗಳು, ಸತ್ಪುರುಷರು, ಕಾನೂನು ಎಲ್ಲರೂ ಹೇಳಲಿಕ್ಕೆ ಸಾಧ್ಯ ಐತಿ. ಜನ ಬಡವರು ಬಲ್ಲಿದರು ಅನ್ನುವಂಥ ಭಿನ್ನಾಭಿಪ್ರಾಯ ತಾಳದೆ ಎಲ್ಲರೂ ಒಂದಾಗಿ ನಡೀಲಿಕ್ಕೆ ಸಾಧ್ಯತೆ ಐತಿ. ಈಗಿನ ಒಂದು ಕಾಲಮಾನದಲ್ಲಿ ಜನಜೀವನದಲ್ಲಿ ಒಳಿತು ಕೆಟ್ಟದ್ದು ಅನ್ನೋದಕ್ಕಿಂತ ಮೊದಲು ನಾವು ಎಲ್ಲಿಂದ ಬಂದ್ವಿ, ಬರುವಾಗ ಏನು ತಂದ್ವಿ ಅನ್ನುವಂಥ ಅಭಿಪ್ರಾಯವನ್ನು ಇಟ್ಟು ನಡೆಯುವಂಥವ್ರಾಗಬೇಕು. ಪರಮಾತ್ಮ ನಮಗೆ ಕೊಟ್ಟಿರ್ತಾನೆ ಕೈ, ಕಾಲು, ಮೂಗು, ಬಾಯಿ ಎಲ್ಲ ಹೌದದ್ದು. ಅವನೇ ಬೆಲೆ ಇದು ಹೊಲ ಬೇಕಂದ್ರೆ ಅವನ ಅಭಿಪ್ರಾಯ ಏನಾಗ್ತೈತಿ ವಿಷಯ ತಿಳ್ಕೊಳ್ರಿ ಅಷ್ಟೇ. ಆ ಪರಮಾತ್ಮ ನಮಗೆಲ್ಲ ಕೊಟ್ಟನು ಅಂತೇಳಿ ಎಲ್ಲರಿಗೂ ಒಂದೊಂದು ಕೆಲಸಕ್ಕೆ ಕೆಟ್ಟ ಕೆಲಸ ಮಾಡ್ಕೊತ ಹೋದ್ರೆ ಜೀವನದಲ್ಲಿ ಒಳ್ಳೇದು ಯಾವಾಗಲೇ ಆಗಕ್ಕೆ ಸಾಧ್ಯ ಐತಿ, ಯಾವಾಗ ಸಾಧ್ಯವೇ ಇಲ್ಲ. ಅದರಿಂದ ಗುರುಗಳಾದಂಥವ್ರು ಇಂಥ ಕೆಲಸವನ್ನು ಮಾಡಬಾರ್ದು, ಒಳ್ಳೆಯ ಅಭಿಪ್ರಾಯಕ್ಕೆ ಬರಬೇಕು.
ಎಲ್ಲ ಕಡೆ ಇರುತ್ತೆ. ಸಾವಿರಾರು ಮಂದಿ ನಮ್ಮ ನಾಡಿನೊಳಗೆ ಸ್ವಾಮಿಗಳದಾರ. ಸ್ವಾಮಿಗಳಿಗೆ ಎಲ್ಲರಿಗೂ ಕೆಟ್ಟ ಹೆಸರು ಬರಲಿಕ್ಕೆ ಇದೇ ಮೂಲ ಕಾರಣ ಆಗ್ತೈತಿ. ಇದರಿಂದ ಅವರು ಹಿಂತೆಗೆದುಕೊಂಡು ತಮ್ಮ ಅಭಿಪ್ರಾಯವನ್ನು ಒಳ್ಳೆಯ ರೀತಿಯಲ್ಲಿ ಸೂಚನೆ ಕೊಟ್ಟಿದ್ದಾದರೆ ಎಲ್ಲರಿಗೂ ನಮ್ಮ ಹಿತೈಷಿಗಳಿಗೆ ಅವರ ಭಕ್ತಾದಿಗಳಿಗೆ ಇನ್ನಷ್ಟು ಸಂತೋಷ ಆಗ್ತೈತಿ. ಈ ಕಲಘಟಗಿ ನಾಡಿನಲ್ಲಿ ಅವರು ಸಾಕಷ್ಟು ಅವ್ರ ಹೆಸರಿದೆ. ಅವರು ಒಳ್ಳೆಯ ಅಭಿಪ್ರಾಯಗಳನ್ನು ಇಟ್ಟಿದ್ದಾರೆ. ಆ ಒಳ್ಳೆಯ ಅಭಿಪ್ರಾಯಗಳಿಗೆ ಅವರು ಕಳಂಕ ಹಚ್ಚದೆ ಅವರು ಒಳ್ಳೆಯ ರೀತಿಯಾಗಿ ಸಲಹೆ ಸೂಚನೆಗಳನ್ನು ಕೊಟ್ಟು ಅವರು ಬೆಳೆದುಕೊಂಡು ಹೋಗ್ತಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಪತ್ರಕರ್ತರಿಗೆ ಹಾಗೂ ವೇದಿಕೆಯನ್ನು ಕುರಿತು ಎಲ್ಲ ಗಣ್ಯ